ಮಂಚಯ್ಯ, ಸಾಲ ಇಸ್ಕೊಂಡು ಬಡ್ಡಿನೂ ಇಲ್ಲ ಅಸ್ಲು ಇಲ್ಲ, ಹಿಂಗಾದ್ರೆ ಹೆಂಗೆ ಮಂಚಯ್ಯ? ಬುದ್ಧಿ ನೀವೇ ನೋಡ್ತಿದ್ದೀರಲ್ಲ ಬುದ್ಧಿ, ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಈ ವರ್ಷ ಫಸ್ಲಾದ ತಕ್ಷಣ ನಿಮ್ ಸಾಲ ಕೊಟ್ಬಿಡ್ತೀನಿ ಬುದ್ಧಿ. ನೀ ದುಡ್ಡು ಕೊಡೋವರೆಗೂ ನೀ 2 ಎತ್ತುಗಳನ್ನ ನಮ್ಮನೆ ಹತ್ರ ಕಟ್ಕೋತೀನಿ ಅಷ್ಟೇ. ಏ ರಾಮ ಅಟ್ಟ. ಬುದ್ಧಿ ಬೇಡ ಬುದ್ಧಿ, ಬುದ್ಧಿ 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 ಬೇಡ ಬುದ್ಧಿ. ಅಯ್ಯೋ ದೇವ್ರೆ, ಮಳೆನೂ ಇಲ್ಲ ಬೆಳೆನೂ ಇಲ್ಲ, ನನ್ನ 2 ಎತ್ತುಗಳು ನನ್ನ ಹತ್ರ ಇಲ್ಲ. ಹೆಂಗಪ್ಪ ಅವ್ರ ಸಾಲ ತೀರಿಸ್ಲಿ ನಾನು?
ಅಂತಸ್ತು ಇದ್ರು ತಿನ್ನಕ್ಕೇನು ಸಿಗ್ತಿಲ್ವಲ್ಲ ದೇವ್ರೆ. ಬುದ್ಧಿ ಬುದ್ಧಿ ನೋಡಿ ಬುದ್ಧಿ, ಈ ವರ್ಷ ಒಳ್ಳೆ ಫಸಲಾಗಿದೆ. ನಿಮ್ ಸಾಲ ನಾಳೆ ತೀರಿಸ್ಬಿಡ್ತೀನಿ ಬುದ್ಧಿ. ಮಂಚಯ್ಯ, ನನಗೆ ನಿನ್ ದುಡ್ಡು ಬೇಡ, ಏನು ಬೇಡ, ಒಂದೊತ್ತು ಊಟಕ್ಕಾಗೋ ಅಕ್ಕಿ ಕೊಟ್ಬಿಡು ಮಂಚಯ್ಯ. ಬುದ್ಧಿ, ಇವ್ರು ಸಾಹುಕಾರರು, ನಮ್ಮ ಹತ್ರ ನೀವು ಅಕ್ಕಿ ಕೇಳಕ್ಕ? ಮಂಚಯ್ಯ, ಸಾವುಕಾರ ನೀನು ಮಂಚಯ್ಯ. ಹಸ್ದಾಗ ಅನ್ನ ಕೊಡ್ತಿದ್ಯಾ, ಕಷ್ಟ ಸುಖನ ಒಂದೇ ತರ ನೋಡ್ತಿದ್ಯಾ. ಸಾವುಕಾರ ನೀನು ಮಂಚಯ್ಯ. ಅನ್ನ ತಿಂತಾ ಇರೋ ಪ್ರತಿಯೊಬ್ಬರ ಮೇಲೂ ಆ ಅನ್ನದಾತನ ಋಣ ಇದೆ. ಅವನು ಕಷ್ಟ ಅಂತ ನಿಟ್ಟುಸಿರು ಬಿಟ್ರೆ ನಮ್ಮ ಉಸಿರೇ ನಿಂತೋಗುತ್ತೆ. ಈಗಾಗಲೇ ನೇಗ್ಲನ್ನ ಮ್ಯೂಸಿಯಂ ಅಲ್ಲಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಿದ್ರೆ ಬೆಳೆ, ಬೆಳೆ ಇದ್ರೆ ರೈತ, ರೈತ ಇದ್ರೆ ದೇಶ. ಬರ್ಲಿ ಜೋರಾದ ಚಪ್ಪಾಳೆ.